ಲವ್ನ ತುಂಬಾ ಪ್ರಾಕ್ಟಿಕಲ್ ಆಗಿ ಪ್ರಸ್ತುತಪಡಿಸುವ ಪ್ರಯತ್ನ ಇದೆಯಾ ಈ ಸಿನಿಮಾದಲ್ಲಿ? O2 ಇಸ್ ಆಕ್ಚುಲಿ ಸೆಲೆಬ್ರೇಷನ್ ಆಫ್ ಲವ್ ಅಂತ ಹೇಳ್ಬೋದು. ಈ ಹೃದಯ ಜಾರಿದೆ, ಲವ್ ಅನ್ನೋ ಲ್ಯಾಂಗ್ವೇಜ್ ಎಲ್ರಿಗೂ ಅರ್ಥ ಆಗುತ್ತೆ. ನಾನೆಂದೂ ಕಾಣದ ಬರೀ ಡೈಲಾಗ್ಸ್ ಅಲ್ಲೇ ಅಲ್ಲದೆ ಆದಷ್ಟು ವಿಜುವಲ್ಸ್ ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಪ್ರವೀಣ್ ತೇಜೋರಾಗಲಿ, ಸೊ ಅವ್ರ ಪಾತ್ರಕ್ಕೆ ಸೀಮಿತವಾಗಿ ಕರೆಕ್ಟಾಗಿ ನಮ್ಗೆ ಏನು ಲುಕ್ ಬೇಕು ಅಂತ ಅನ್ಕೊಂಡಿದ್ರು ಅದೇ ಥರನೇ ಸಿಕ್ಕಿದ್ರು. ಮತ್ತು ನಿಮ್ಮ ಮೊದಲನೇ ಪ್ರಶ್ನೆ ಕೇಳಿದ್ರಲ್ಲ, ನಾನು ಯಾಕೆ ಇದರಲ್ಲಿ ಆ್ಯಕ್ಟ್ ಮಾಡಿದ್ದು ಅಂತ, ದಟ್ ವಾಸ್ ನಾಟ್ ದ ಇಂಟೆನ್ಷನ್. ಅಪ್ಪು ಸರ್ ಕೂಡ ಈ ಸ್ಕ್ರಿಪ್ಟ್ನ ಕೇಳಿ ಲಾಕ್ ಮಾಡಿದಂತಹ ಫೈನಲ್ ಇದು ಸಿನಿಮಾ ಆ್ಯಕ್ಚುಲಿ. ಅಪ್ಪು ಸರ್ ಫಸ್ಟ್ ಸ್ಕ್ರಿಪ್ಟ್ ನೋಡಿದಾಗ ಅವ್ರಿಗೆ ಸಖತ್ ಎಕ್ಸೈಟ್ಮೆಂಟ್ ಆಯಿತು. ಅವ್ರಿಗೆ ಇಷ್ಟ ಆಗಿದ್ದೆ ಅಂದರೆ ಕಾನ್ಸೆಪ್ಟ್. ಸರ್ದು ಆ ಒಂದು ಮಾತು ನಮಗೆ ಇವತ್ತವರೆಗೂ ಆ ಪ್ರೋತ್ಸಾಹ ಸಿಕ್ಕಿದೆ. ಈಗ ಅಪ್ಪು ಸರ್ ಆ್ಯಕ್ಚುಲಿ ತೀರ್ ಹೋಗಿದ್ದು ಕೂಡ ಬಿಕಾಸ್ ಆಫ್ ಕಾರ್ಡಿಯಾಕ್ ಅರೆಸ್ಟ್. ಇದು ಆ್ಯಕ್ಚುಲಿ ಇದು ಹೇಳಬೇಕಂದ್ರೆ ಇದು ಪ್ರತಿಯೊಂದು ಫ್ಯಾಮಿಲಿಲೂ ನಾವು ಒಬ್ಬರನ್ನ ಯಾರನ್ನೋ ಈ ಥರ ಕಳ್ಕೊಂಡ್ರೆ. ಇದು ಮೊದಲೇ ಬಂದಿರ್ತಿದ್ರೆ ಅಟ್ಲೀಸ್ಟ್ ಪುನೀತ್ ರಾಜ್ಕುಮಾರ್ ಸರ್ ಅಂದ್ರೆ ಯೂಸ್ ಆಗ್ತಿತ್ತಲ್ಲ ಇದು. ಅಪ್ಪು ಸರ್ಗಾಗಿದ್ದು ನಾವು ಎಲ್ರಿಗೂ ಒಂದು ಆಸ್ ಇಟ್ಸ್ ನ್ಯಾಷನಲ್ ಲಾಸ್, ಅದಕ್ಕೆ ನೆನ್ಪಿಟ್ಕೊಂತೀವಿ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ನೇತೃತ್ವದ PRK ಪ್ರೊಡಕ್ಷನ್ಸ್ ಲಾಂಚ್ ಅನ್ನೋದ O2 ಸಿನಿಮಾ ಇದೇ ಏಪ್ರಿಲ್ 19ನೇ ತಾರೀಕು ಬಿಡುಗಡೆ ಆಗಲಿಕ್ಕೆ ಸಜ್ಜಾಗಿ ನಿಂತಿದೆ. ಈ ಒಂದು ಸಿನಿಮಾ ಟೈಟಲ್ನಲ್ಲೂ 2 ಇದೆ. ಹಾಗೆಯೇ ಈ ಸಿನಿಮಾದ ನಿರ್ದೇಶಕರುಗಳು ಕೂಡ ಇಬ್ಬರಿದ್ದಾರೆ. ಸೊ ಆ ಇಬ್ಬರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ಪ್ರಶಾಂತ್ ರಾಜ್ ಅವರೇ, ಹಾಗೆಯೇ ರಾಘವ್ ನಾಯಕ್ ಅವರೇ, ನಮಸ್ಕಾರ ನಿಮಗೆ. ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಎಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಏಪ್ರಿಲ್ 19ನೇ ತಾರೀಕು ನಿಮ್ಮ ಕನಸಿನ ಕೂಸು ಬಿಡುಗಡೆ ಆಗಲಿಕ್ಕೆ ಸಜ್ಜಾಗಿ ನಿಂತಿದೆ. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಇಬ್ಬರಿಗೂ ಅಂತ? ಆ್ಯಕ್ಚುಲಿ ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ನಮ್ಮ ಕೆಲಸ ಮಾಡಬೇಕು ಅಷ್ಟೇ ನಮ್ಮ ಫೋಕಸ್ ಇರೋದು. ಓಕೆ, ಅದು ಹೇಳ್ತಾರಲ್ಲ, ಕರ್ಮಣ್ಯವಾಧಿಕಾರಸ್ತೆ ಮಹಾಫಲೇಶು ಕದೇಚನ ಅಂತ, ಅದನ್ನ ಅಚ್ಚುಕಟ್ಟಾಗಿ ಪಾಲಿಸ್ತಾ ಇದ್ರಿ. ಪ್ರತಿದಿನ ಏನು ಮಾಡಬೇಕು ಅಷ್ಟು ಮಾತ್ರ ಯೋಚನೆ. ಇದು ಕಲಿಸಿದ್ದು ಇದೇ ಸಿನಿಮಾ. ಕರೆಕ್ಟ್. ಸೊ ಅಷ್ಟು ಮಾತ್ರ ಮಾಡ್ಕೊಂಡು ಹೋಗ್ತೇವೆ. ಓಕೆ ಸರ್, ಫಸ್ಟ್ ಒಂದು ವಿಷಯ ಹೇಳಿ ನನಗೆ. O2 ಅಂತ ಈ ಸಿನಿಮಾಗೆ ಯಾಕೆ ಟೈಟಲ್ ಇಟ್ಟಿದ್ದೀರಾ? ಪ್ಲಸ್ ಇಬ್ಬರು ನಿರ್ದೇಶಕರುಗಳು ಈ ಸಿನಿಮಾಗೆ ಕೆಲಸ ಮಾಡಬೇಕು ಅಂತ ಹೆಂಗೆ ಡಿಸೈಡ್ ಮಾಡ್ಕೊಂಡ್ರಿ ಅಂತ? ಅಂದರೆ ಇದು ನಿಮಗೆ ಫಸ್ಟ್ ಆಗಿರ್ಬೋದು. ನಾವು ಫಿಲ್ಮ್ ಸ್ಕೂಲಲ್ಲಿ ಮೀಟ್ ಮಾಡಿದ್ದು, ನಾನು ಮತ್ತು ಪ್ರಶಾಂತ್ ಅವರು. 2014 IMI ಅಂತ ಒಂದು ಫಿಲ್ಮ್ ಸ್ಕೂಲಲ್ಲಿ ಇಬ್ಬರು ಕ್ಲಾಸ್ಮೇಟ್ಸ್ ಆಗಿ ಒಂದು ಕೆಲವೊಂದು ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ರಿ. ಅಂದರೆ ಸಿನಿಮಾ ಅದು ಕೋರ್ಸ್ ಹೇಗಿತ್ತು ಅಂದರೆ, ನೀವು ಸಿನಿಮಾ ಮಾಡ್ತಾನೆ ಕಲಿಬೇಕು. ಸೊ ಸುಮಾರು ಶಾರ್ಟ್ ಫಿಲ್ಮ್ಸ್ ಮಾಡ್ತಾ. ಸೊ ಹಾಗಾಗಿ ಅಲ್ಲಿಂದನೇ ನಾವಿಬ್ಬರು ಜೊತೆಗೇನೆ, ಅಂದರೆ ಥಾಟ್ಸ್ ತುಂಬ ಸಿಮಿಲರ್ ಆಗಿತ್ತು. ಓಕೆ, ಬಟ್ ನೀವು ಇಬ್ಬರದ್ದು ಪರ್ಸನಾಲಿಟಿ ಬೇರೆ ಬೇರೆ, ಎರಡೂ ಎಕ್ಸ್ಟ್ರೀಮ್ ಪರ್ಸನಾಲಿಟಿಗಳು. ಸೊ ಎರಡೂ ಮಿಕ್ಸ್ ಮಾಡಿದಾಗ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿತ್ತು ನಾವು ಶಾರ್ಟ್ ಫಿಲ್ಮ್ಸ್ ಮಾಡಬೇಕಾದ್ರೆ. ಸೊ 100 ರೂಪಾಯಿ ಅಂತ ಒಂದು ಸಿನಿಮಾ, ಮೊದಲನೇ ಸಿನಿಮಾ ಇವ್ರು ಡೈರೆಕ್ಟ್ ಮಾಡಿದರು. ಅದರಲ್ಲಿ ನಾನು ಅಸೋಸಿಯೇಟ್ ಆಗಿದ್ದೆ. ಮತ್ತು ನಾನು ವೈವಿ ಅಂತ ಒಂದು ಸಿನಿಮಾ ಮಾಡಿದ್ರು, ಇವ್ರು ಅಸೋಸಿಯೇಟ್. ಇದು ಅದು ಬರೀ 2 ಸಿನಿಮಾ ಅಲ್ಲ, ಏನೇ ವಿಚಾರಗಳಾಗಲಿ, ಸಿನಿಮಾ ವಿಚಾರ ಆಗಲಿ, ಜೀವನದ ವಿಚಾರಗಳಾಗಲಿ, ಚಿಕ್ಕ ಆಸ್ಪೆಕ್ಟ್ಸ್ ಆಗಲಿ. ಸೊ ಅದು ಮೋರ್ ಆಫ್ ಸಿನಿಮಾ ಅನ್ನೋದ್ರಿಂದ ಜೀವನದಲ್ಲಿ ತುಂಬ ಕಲ್ತಿದ್ದುಂಟು. ಎಸ್ಪೆಷಲಿ ನಾನು ತುಂಬ ವಿಷಯಗಳನ್ನ ಕಲ್ತಿದ್ದುಂಟು ಇವರಿಂದ. ಸೊ ಹಾಗಾಗಿ ಜರ್ನಿ ಮಾಡ್ತಾ ಸೊ ಇದು O2 ಅನ್ನೋ ಒಂದು ಕತೆ, ಒಂದು ಐಡಿಯಾ ಇತ್ತು. ಸೊ ಹಾಗಾಗಿ ಜೊತೆಲಿ ಸೇರ್ಕೊಂಡು ಯಾಕೆ ಮಾಡಬಾರ್ದು, ಯೂಶಲಿ ಮಾಡೋ ಥರನೇ ಅಂತ ಡಿಸೈಡ್ ಮಾಡಿ ಸೊ ನಾವು ಮಾಡಿದ್ವಿ. ಸೊ ನಮಗಿದು ಒಂಥರ ಆರ್ಗ್ಯಾನಿಕ್ ಆಗಿ ಆಗಿದ್ದು. ಸುಮಾರು 10 ವರ್ಷದಿಂದ ಫ್ರೆಂಡ್ಸ್ ಆಗಿರೋದ್ರಿಂದ ಮತ್ತು ಆ ಜರ್ನಿ ಕಂಟಿನ್ಯೂಸ್ ಆಗಿ ಹಾಗೆ ಇತ್ತು. ಸೊ ಸಿನಿಮಾ ಚರ್ಚೆ ಆಗಲಿ, ಕತೆ ಆಗಲಿ, ಒಂದು ಸೀನ್ ಆಗಲಿ, ಸಿನಿಮಾಟೋಗ್ರಫಿ, ಏನೇ ಸಿನಿಮಾ ಸಂಬಂಧಪಟ್ಟಿದ್ದು, ಜೀವನ ಸಂಬಂಧಪಟ್ಟಿದ್ದು ಎರಡೂ ಯಾವಾಗಲೂ ನಾವು ಡೀಪಾಗಿ ಥಿಂಕ್ ಮಾಡಿ ಮಾತಾಡ್ತಾ ಇದ್ದೀವಿ. ಸೊ ಹಾಗಾಗಿ ಹಂಗೆ ಆರ್ಗ್ಯಾನಿಕ್ ಆಗಿ. ಪ್ರಶಾಂತ್ ರಾಜ್ ಸರ್, ನೀವು ಹೇಳಿ ಆ್ಯಕ್ಚುಲಿ O2 ಅಂತ ಈ ಒಂದು ಸಿನಿಮಾಗೆ ಟೈಟಲ್ ಯಾಕೆ ಇಟ್ಟಿದ್ದು ಅಂತ? ಇದರಲ್ಲಿ ಆ್ಯಕ್ಚುಲಿ ತುಂಬ ಲೇಯರ್ಸ್ ಇದೆ. 2 ಲೇಯರ್ ಬಗ್ಗೆ ಹೇಳ್ತೀನಿ. 3ನೇ ಲೇಯರ್ ನೀವು ಸಿನಿಮಾ ಬಂದು ನೋಡಬೇಕು, ಆಗಲೇ ಅರ್ಥ ಆಗುತ್ತೆ. ಮೊದಲನೇದಂದರೆ ಸ್ಟ್ರೈಟ್ ಫಾರ್ವರ್ಡ್ ಲೇಯರ್. O2 ಅಂದರೆ ಆಮ್ಲಜನಕದ ಚಿಹ್ನೆ. ಕರೆಕ್ಟ್. ಸೊ ಈ ಕಥೆಯಲ್ಲಿ ಒಂದು ಮೆಡಿಕಲ್ ರಿಸರ್ಚ್ ಏನು ಅಂದರೆ, ಲಿಕ್ವಿಡ್ ಆಕ್ಸಿಜನ್ನ ಇಂಜೆಕ್ಟ್ ಮಾಡಿ ಒಂದು ಕಾರ್ಡಿಯಾಕ್ ಅರೆಸ್ಟ್ ಪೇಷಂಟ್, ಹಾರ್ಟ್ ಬೀಟ್ ನಿಂತೋಗಿರೋಂಥ ಒಂದು ಪೇಷಂಟ್ಗೆ ಆಕ್ಸಿಜನ್ ಇಂಜೆಕ್ಟ್ ಮಾಡಿ ಆ ಬ್ರೈನ್ ಸೆಲ್ಸ್ನ ಸಾಯ್ದಂಗೆ ಪ್ರೊಟೆಕ್ಟ್ ಮಾಡಿ CPR ಮೂಲಕ ಮತ್ತೆ ರಿವೈವ್ ಮಾಡೋಂಥ ಒಂದು ಪ್ರಯತ್ನ. ಓಕೆ, ಇದು ಸ್ಟ್ರೈಟ್ ಫಾರ್ವರ್ಡ್. ಸೊ ಅದಕ್ಕೆ O2 ಅಂತ ಇಟ್ಟಿರೋದು. ಮತ್ತು O2 ಅಂದರೆ ಅದೊಂದು ಇಟ್ ಈಸ್ ಬಿಯಾಂಡ್ ಲ್ಯಾಂಗ್ವೇಜ್. ಸೊ ಯಾರು ಬೇಕಾದ್ರೂ ಯಾವುದೇ ಲ್ಯಾಂಗ್ವೇಜ್ ಅವ್ರಿಗೂ O2 ಅಂದರೆ ಅರ್ಥ ಆಗುತ್ತೆ. ಸೊ ಇಟ್ಸ್ ಅ ಯೂನಿವರ್ಸಲ್ ಸಿನಿಮಾ. ಯಾವುದೇ ಲ್ಯಾಂಗ್ವೇಜ್ ಅವರು, ಬೇರೆ ಲ್ಯಾಂಗ್ವೇಜ್ ಅವರು ನಮ್ಮ ಕನ್ನಡ ಸಿನಿಮಾ ನೋಡಲಿ ಅನ್ನೋಂಥ ಒಂದು ಪ್ರಯತ್ನ ಅದು. ಸೊ O2 ಅದು ಮೊದಲನೇದು. ಎರಡನೇದು ನಮ್ದು ಇನ್ನೊಂದು ಲೇಯರಲ್ಲಿ ನೋಡಿದ್ರೆ, ದಿಸ್ ಇಸ್ ನಾಟ್ ಜಸ್ಟ್ ಮೆಡಿಕಲ್ ರಿಲೇಟೆಡ್, ಇಟ್ಸ್ ಅ ಲವ್ ಸ್ಟೋರಿ. ಇಟ್ಸ್ ಅ ಲವ್ ಟ್ರಯಾಂಗಲ್ ಸ್ಟೋರಿ ನಡೆಯುತ್ತದೆ. ಸೊ ಅದಕ್ಕೊಂದು ಮೆಟಫರ್ ನಾವೇನು ಇಟ್ಟಿದ್ದೀವಿ ಅಂದರೆ, ನಮ್ಮ ಸುತ್ತಮುತ್ತಲೂ ಇರೋಂಥ ಒಂದು ಆಕ್ಸಿಜನ್ ಹೇಗೆ ನಮಗೆ ವಿತೌಟ್ ಆಕ್ಸಿಜನ್ ನಾವು ಬದುಕೋಕ್ಕೆ ಸಾಧ್ಯವಿಲ್ವೋ,
ಆ ಥರ ನಮ್ಮ ಪ್ರತಿನಿತ್ಯದ ಬದುಕಿನಲ್ಲಿ ನಮಗೆ ಇರೋಂಥ ಆಕ್ಸಿಜನ್ ಅಂದರೆ ನಮ್ಮ ಲವ್, ಪ್ರೀತಿ. ಸೊ ಇದು ಇಟ್ ಕುಡ್ ಬಿ ಅಫೆಕ್ಷನ್ ಆಫ್ ಅ ಮದರ್ ಆರ್ ಇಟ್ ಕುಡ್ ಬಿ ಅ ರೊಮ್ಯಾಂಟಿಕ್ ಲವ್. ಓಕೆ. ಸೊ ದಿಸ್ ಇಸ್ ವಾಟ್ ಮೇಕ್ಸ್ ಲೈಫ್ ಲಿವೆಬಲ್, ವಾಟ್ ಮೇಕ್ಸ್ ಲೈಫ್ ಬೇರೆಬಲ್ ಅಂತ. O2 ಇಸ್ ಆ್ಯಕ್ಚುಲಿ ಸೆಲೆಬ್ರೇಷನ್ ಆಫ್ ಲವ್ ಅಂತ ಹೇಳ್ಬೋದು. ಸೊ ಈಗ ನಾನು ಈಗ ಯಾರಂತ ಮಾತಾಡುವಾಗ ಹೇಳಿದೆ, ಸೊ ಲವ್ ಇಸ್ ದ ಆಕ್ಸಿಜನ್ ಫಾರ್ ಲೈಫ್. ಸೊ ದಿಸ್ ಇಸ್ ದ ಸೆಕೆಂಡ್ ಲೇಯರ್. ಮೂರನೇ ಲೇಯರ್ ನೀವು ಸಿನಿಮಾವನ್ನು ನೋಡಿದ್ರೆ ಅರ್ಥ ಆಗುತ್ತೆ. ಓಕೆ. ನಾನು ಆ್ಯಕ್ಚುಲಿ ನೀವು ಹೇಳಿದ ಆ ಕಾನ್ಸೆಪ್ಟ್ ಬಗ್ಗೆ ಐ ವಿಲ್ ಗೆಟ್ ಇನ್ ಟು ದ ಡೀಟೇಲ್ಸ್ ಆಫ್ ಇಟ್. ಬಟ್ ಈಗ ಈ ಇಬ್ಬರು ಅಂದರೆ ಡೈರೆಕ್ಟರ್ಸ್ಗಳು ಒಂದು ಸಿನಿಮಾಗೆ ವರ್ಕ್ ಮಾಡೋದು, ಹೌ ಇಟ್ ವರ್ಕ್ಸ್ ಆ್ಯಕ್ಚುಲಿ. ನಮಗೆ ದೊರೆ ಭಗವಾನ್ ಅವ್ರನ್ನ ನೋಡಿದ್ದೀವಿ, ಮತ್ತು ಇನ್ನೊಂದು ಯಾವುದು ತಮಿಳ್ ಸಿನಿಮಾ, ಈ ಮಾಧವನ್ ಮತ್ತು ನಮ್ಮ ವಿಜಯ್ ಸೇತುಪತಿ ಆಕ್ಟ್ ಮಾಡಿರೋ ವಿಕ್ರಮ್ ವೇದ ಸಿನಿಮಾದ ನಿರ್ದೇಶಕರುಗಳು ಕೂಡ ಅವರಿಬ್ರು ಹಸ್ಬೆಂಡ್ ಅಂಡ್ ವೈಫ್ ಆ್ಯಕ್ಚುಲಿ, ಪುಷ್ಕರ್ ಗಾಯತ್ರಿ. ಸೊ ಅಂದ್ರೆ ಹೆಂಗ್ ವರ್ಕ್ ಆಗುತ್ತದೆ ಎಕ್ಸಾಕ್ಟ್ಲಿ ಅಂತ ಅಂದ್ರೆ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಬರಲ್ವಾ? ಕರೆಕ್ಟ್. ಹಿಂಗೆ ಅಂತ ನಮಗಂತೂ ಬಂದಿಲ್ಲ. ಅಂದರೆ ಅದು ಆರ್ಗ್ಯಾನಿಕ್ ಜಾಸ್ತಿ ನಾವು ಡಿಸ್ಕಷನು ಮಾಡಲ್ಲ. ಯೂಶಲಿ ತುಂಬ ಡಿಸ್ಕಷನ್ ಮಾಡಿ ತೊಗೊಳಲ್ಲ, ಬರೀ ಗಟ್ ಫೀಲಿಂಗಲ್ಲಿ ಹೋಗ್ತೀವಿ. ಓಕೆ, ಇದನ್ನು ನಾನು ಮಾಡ್ತೀನಿ, ಇದನ್ನು ನೀವು ಮಾಡ್ತೀರಾ ಅಷ್ಟೇ. ಅದು ಮತ್ತೆ ನಾವು ಡಿಸ್ಕಸ್ಸು ಮಾಡಲ್ಲ, ಅದೊಂದು ಟ್ರಸ್ಟ್ ಅಷ್ಟೇ. ಅಥವಾ ಇದು ಯಾಕೆ ಇಬ್ಬರೇನೆ ಅಲ್ದೇನೆ ಜಸ್ಟ್ ಒಬ್ರು ಮಾಡಬಹುದಿತ್ತು ಅನ್ನೋ ತರ ನಿಮಗೆ ಥಾಟ್ ಬಂದಿಲ್ವಾ, ಅಥವಾ ಯಾಕೆ ಅದು ಎಕ್ಸಾಕ್ಟ್ಲಿ ಅಂತ? ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿಲ್ಲ. ಮೊದಲನೇದಾಗಿ ಈ ಸ್ಟೋರಿ ಬಗ್ಗೆ ಇಬ್ಬರಿಗೂ ಒಂದು ಎಕ್ಸೈಟ್ಮೆಂಟ್ ಇತ್ತಲ್ಲ, ಅದು ಆ ಎಕ್ಸೈಟ್ಮೆಂಟ್ ಒಟ್ಟಿಗೆ ಶುರುವಾಗಿದ್ದು ಒಂದು ಎಕ್ಸೈಟ್ಮೆಂಟ್. ಎರಡನೇದು ನಮ್ಮ ಇಬ್ಬರ ಪರ್ಸನಾಲಿಟೀಸು ಬೇರೆ ಬೇರೆ ಇದೆ. ಓಕೆ. ಸೊ ಇದೆರಡು ಒಂಥರ ಹೇಳ್ಬೇಕಂದ್ರೆ ಚೋಚೋಬಾತ್ ಥರ ಒಂದು ಕಾಂಬಿನೇಷನ್ ನಮ್ದು. ಇದೆರಡನ್ನೂ ತಗೊಂಬಂದು ನಾವು ಯಾರು ಸಿಹಿ ಯಾರು ಖಾರ ಅನ್ನೋದು ಆ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ, ಅವತ್ತಿನ ಸಿಚುವೇಶನ್. ಓಕೆ. ಸೊ ಎರಡು ಪರ್ಸ್ಪೆಕ್ಟಿವ್ಸ್ ಆಫ್ ಲೈಫ್, ನಮ್ಮಿಬ್ಬರು ಬೇರೆ ಬೇರೆ ಪರ್ಸ್ನಾಲಿಟೀಸ್ನ ನಾವು ನಮ್ಮ ಎಕ್ಸ್ಪೀರಿಯನ್ಸಸ್ನ ತಗೊಂಡು ಮಾಡಬೇಕು ಅಂತ ಶುರು ಮಾಡಿದ್ದು. ಅದೊಂದೇ ಅಲ್ಲದೆ ಸ್ವಲ್ಪ ಕಾಂಪ್ಲೆಕ್ಸ್ ಸ್ಕ್ರಿಪ್ಟ್ ಆಗಿದೆ. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಅಷ್ಟು ಸುಲಭ ಆಗಿಲ್ಲ. ಓಕೆ. ಸೊ ಇಬ್ಬರು ಮಾಡಿದ್ದು ನಮಗೆ ಆ್ಯಕ್ಚುಲಿ ಹೆಲ್ಪ್ ಆಯಿತು. ಓಕೆ. ಎಸ್ಪೆಷಲಿ ನಾವು ಸ್ಕ್ರೀನ್ ಪ್ಲೇ ಬರೀಬೇಕಾದ್ರೆ, ಯಾಕಂದರೆ ಎಷ್ಟು ಕಾಂಪ್ಲೆಕ್ಸ್ ಆಗಿತ್ತು ಕತೆ. ಅಂದರೆ ಈ ಇನಿಷಿಯಲ್ ಸ್ಟೇಜಲ್ಲಿ ಸಿಕ್ಕಾಪಟ್ಟೆ ಕಾಂಪ್ಲೆಕ್ಸ್, ಬಟ್ ಈ ಕತೆ ಹೇಳಬೇಕು ಅನ್ನೋ ಒಂದು ಇಂಟೆನ್ಷನ್ ತುಂಬ ಸ್ಟ್ರಾಂಗ್ ಆಗಿತ್ತು ಇಬ್ರಿಗೂ. ಈ ಕತೆ ಹೇಳಲೇಬೇಕಿದು, ಇಷ್ಟು ಪವರ್ಫುಲ್ ಆಗಿರೋ ಒಂದು ಮೆಸೇಜ್ ಇದೆ, ನಮಗೆ ತುಂಬ ಹತ್ರವಾಗಿರೋಂಥ ಕತೆ, ಇದನ್ನು ಹೇಳಬೇಕು. ಬಟ್ ಸಖತ್ ಕಾಂಪ್ಲೆಕ್ಸ್ ಆಗಿತ್ತು. ಸೊ ನಮ್ಮ ಆಡಿಯನ್ಸ್ಗೆ ಮಾಡ್ತಾರೆ, ಅದರಲ್ಲಿ ಕನ್ಫ್ಯೂಷನ್ ಇಲ್ಲ. ಸೊ ಇದನ್ನು ಮಾಡಬೇಕು ಅಂದರೆ ಸುಮಾರು ಯೋಚನೆಗಳು, ಸುಮಾರು ಪ್ರಶ್ನೆಗಳು. ಅದನ್ನು ಒಬ್ರಿಗೊಬ್ರು ನಾವು ಇದೇ ಸಿನಿಮಾ ಎಷ್ಟು ಕ್ರಿಟಿಸೈಸ್ ಮಾಡಿ 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 ಇದು ಎಲ್ರಿಗೂ ಅರ್ಥ ಆಗೋ ಥರ ಮಾಡಬೇಕು. ಅದು ಒಬ್ಬರ ಕೈಯಲ್ಲಿ ಮಾಡೋದು ಆಲ್ಮೋಸ್ಟ್ ಒಂಥರ ಇಂಪಾಸಿಬಲ್ ಟಾಸ್ಕ್ ಥರ ಇತ್ತು ಅದು. ಸೊ ಅದು ಇಬ್ಬರು ಆ ಸ್ಕ್ರಿಪ್ಟ್ ಕೇಳಿದ್ದದು, ಅದು ಒಬ್ಬರ ಕೈಯಲ್ಲಿ ಬರೆಯೋಕ್ಕಾಗೋದು ತುಂಬ ಕಷ್ಟ ಆಯಿತು. ಓಕೆ. ಮತ್ತು ನೀವು ಇನ್ನೊಂದು ಕೇಳಿದ್ರಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಕ್ಕೆ ಆಗಿಲ್ಲ ಅಂತ. ಐ ಥಿಂಕ್ ನಮ್ಮಿಬ್ಬರಲ್ಲಿ ಇರೋ ಸ್ಟ್ರೆಂತ್ಸ್ನ ನಾವು ಆಟೋಮೆಟಿಕ್ಕಾಗಿ ಚೂಸ್ ಮಾಡ್ಕೊಂಡ್ವಿ. ಈ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟು ನಾನು ಹ್ಯಾಂಡಲ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಸಿನಿಮಾಟೋಗ್ರಫಿಲಿ ಅವರು ಈಸ್ ವೆರಿ ಸ್ಟ್ರಾಂಗ್, ಆ್ಯಕ್ಟಿಂಗಲ್ಲಿ ಈಸ್ ಟ್ರೈನ್ಡ್ ಆ್ಯಕ್ಟರ್. ಇದನ್ನು ಆಟೋಮೆಟಿಕ್ಕಾಗಿ ನಾವೇನು ಡಿಸ್ಕಸ್ ಮಾಡದೇ ಇರೋಂಥದ್ದು. ಪ್ರೊಡಕ್ಷನ್ ಡಿಸೈನ್ ಕೆಲವು ನಾನು ಹ್ಯಾಂಡಲ್ ಮಾಡಿದೆ, ಮ್ಯೂಸಿಕ್ಕು ಸೌಂಡ್ ಅವ್ರು ಹ್ಯಾಂಡಲ್ ಮಾಡಿದೆ. ಈ ಥರ ನಮಗೆ ಗೊತ್ತಿಲ್ಲದೆ ಈ ಕತೆಗೆ ಯಾರು ಇದನ್ನು ಲೀಡರ್ಶಿಪ್ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ ಅನ್ನೋದು ಆಟೋಮೆಟಿಕ್ಕಾಗಿ ನಾವು ಹಂಚ್ಕೊಂಡು ಕತೆ ಚೆನ್ನಾಗಿ ಬರಬೇಕು, ಸಿನಿಮಾ ಚೆನ್ನಾಗಿ ಬರಬೇಕು ಅನ್ನೋ ಉದ್ದೇಶ ಇಬ್ಬರು ಒಂದೇ ಇಟ್ಕೊಂಡು ಮಾಡಿದ್ದಕ್ಕೆ ದಿರ್ ಇಸ್ ನೋ ಡಿಫ್ರೆನ್ಸ್ ಒಪಿನಿಯನ್. ಇಬ್ಬರಲ್ಲಿ ಯಾವ ಒಪಿನಿಯನ್ ಬೆಟರ್ ಆಗಿರುತ್ತೆ ಈ ಕತೆಗೆ, ಈ ಸಿನಿಮಾಗೆ ಅಂದರೆ ಆಟೋಮೆಟಿಕ್ಕಾಗಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗಿ. ಸರ್, ನಂಗೆ ಒಂದು ವಿಷಯ ಹೇಳಿ. ಈಗ ನಿಮ್ಮಿಬ್ಬರ ಕ್ರಿಯೇಟಿವ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಿಬ್ಬರಿಗೆ ಚೆನ್ನಾಗಿ ಗೊತ್ತಿದೆ. ಇದನ್ನು ನೀವು PRK ಪ್ರೊಡಕ್ಷನ್ಸ್ಗೆ ಹೇಗೆ ಅಂದರೆ ಕನ್ವಿನ್ಸ್ ಮಾಡಿದ್ರಿ? ಒಂದು ಜೊತೆಗೆ ಅಪ್ಪು ಸರ್ ಕೂಡ ಈ ಸ್ಕ್ರಿಪ್ಟ್ನ ಕೇಳಿ ಲಾಕ್ ಮಾಡಿದಂತಹ ಫೈನಲ್ ಇದು ಸಿನಿಮಾ ಆ್ಯಕ್ಚುಲಿ. ಅಂದರೆ ಅಪ್ಪು ಸರ್ ಅವರ ಒಂದು ಸಿನಿಮ್ಯಾಟಿಕ್ ಒಂದು ಸ್ಕ್ರಿಪ್ಟ್ ಸೆನ್ಸ್ ಇರಬಹುದು, ಅಥವಾ ದ ಕೈಂಡ್ ಆಫ್ ಸಿನಿಮಾ ಹಿ ವಾಂಟೆಡ್ ಟು ಮೇಕ್ ಆಫ್ಟರ್ ಲೈಕ್ ಜೇಮ್ಸ್ ಅದಾಗಿರಬಹುದು. ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನಮಗೆ ತಕ್ಕ ಮಟ್ಟಿಗೆ ಅರಿವಿದೆ. ಬಟ್ ನೀವು ಅವರನ್ನ ತುಂಬಾ ಹತ್ತಿರದಿಂದ ನೋಡಿರೋದ್ರಿಂದ ಅವರ ಸ್ಕ್ರಿಪ್ಟ್ ಸೆನ್ಸ್ ಪ್ಲಸ್ ನಾವಿಬ್ರು ಒಟ್ಟಿಗೆ ಡೈರೆಕ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಅವರ ಅಪ್ರೋಚ್ ಹೇಗಿತ್ತು ಅದ್ರ ಕಡೆಗೆ? ಅಪ್ಪು ಸರ್ ಫಸ್ಟ್ ಸ್ಕ್ರಿಪ್ಟ್ ನೋಡಿದಾಗ ಅವ್ರಿಗೆ ಸಖತ್ ಎಕ್ಸೈಟ್ಮೆಂಟ್ ಆಯಿತು. ಅವ್ರಿಗೆ ಇಷ್ಟ ಆಗಿದ್ದೆ ಅಂದರೆ ಕಾನ್ಸೆಪ್ಟ್, ಈ ಕಾನ್ಸೆಪ್ಟ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಎಕ್ಸೈಟ್ ಆದರು. ನಮ್ಮ ಎಕ್ಸೈಟ್ಮೆಂಟ್ ಕಮ್ಮಿ ಆಗಿದ್ದು ಮತ್ತೆ ವಾಪಸ್ ರೀಚಾರ್ಜ್ ಮಾಡಿದ್ದೆ ಅಪ್ಪು ಸರ್. ಸೊ ಇಷ್ಟು ಚೆನ್ನಾಗಿರೋ ಕಥೆ ಇದೆ, ಇದನ್ನು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಬೇಕು, ಇದನ್ನು ಜನಕ್ಕೆ ಇದು ಅರ್ಥ ಆಗಬೇಕು, ಈ ವಿಷಯಗಳು ಅರ್ಥ ಆಗಬೇಕು. ಫಾರ್ ಎಕ್ಸಾಂಪಲ್ ಇದರಲ್ಲಿ ಒಂದು CPR ಅನ್ನೋದ್ರ ಬಗ್ಗೆ ಒಂದು ತುಂಬ ಡೀಟೇಲಾಗಿ ಮಾತಾಡ್ತೀನಿ. ಅದು ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಅದು CPR ಅಷ್ಟು ಜನಕ್ಕೆ ಒಳ್ಳೇದು ಅಂತ. ಅಂದರೆ ಎಮರ್ಜೆನ್ಸಿ ಕೇಸಸ್ಗಳಲ್ಲಿ ಯಾರಿಗಾದ್ರೂ ಈ ಥರ ಬೇಸಿಕಲಿ ಇಟ್ಸ್ ಬೇಸ್ಡ್ ಆನ್ ಈ ಕಾರ್ಡಿಯಾಕ್ ಡೆತ್ ಆದಾಗ ಒಂದು 30 ನಿಮಿಷ ತನಕ ಟೈಮ್ ಇರುತ್ತೆ ಮೆಡಿಕಲಲ್ಲಿ, ಅದನ್ನ ಹಿಂಗೆ ಎಕ್ಸ್ಟೆಂಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಒಂದು ಸೊಸೈಟಿಲಿರೋ ಒಂದು ಕಾಳಜಿಯಿಂದ ಮಾಡಿರೋಂಥ ಕಥೆ ಇದು. ಸೊ ದಟ್ ಈಸ್ ವಾಟ್ ಸ್ಟ್ರೈಕ್ ಅಪ್ಪು ಸರ್. ಯಾಕೆಂದರೆ ಒಂದು ಕತೆ ಮಾಡಬೇಕಾದ್ರೆ ಅದನ್ನು ಏನಕ್ಕೆ ನೋಡಬೇಕು ಜನ ಅನ್ನೋದು ಮೊದಲನೇ ಪ್ರಶ್ನೆ ಬರುತ್ತೆ. ಸೊ ಇದು ಮೋಸ್ಟ್ಲಿ ಅಣ್ಣವ್ರು ರಾಜ್ಕುಮಾರ್ ಸರು ಈ ಥಾಟ್ ಮಾಡ್ತಿದ್ರು ಅಂತ ನನಗೆ
ಅದು ಒಂದ್ಸಲಿ ರಾಘಣ್ಣ ಸರ್ ಜೊತೆ ಮಾತಾಡ್ಬೇಕಾದ್ರೆ ಅರ್ಥ ಆಯಿತು. ಸೊ ಐ ಥಿಂಕ್ ಹಿ ಆಲ್ವೇಸ್ ಸಾ ಈ ಕಥೆನ ಏನಕ್ಕೆ ಮಾಡಬೇಕು, ಜನಕ್ಕೆ ಏನು ಬೆನಿಫಿಟ್ ಇದೆ ಅನ್ನೋದು ಅವರ ಉದ್ದೇಶ ಆಗಿತ್ತು ಅಂತ ನನ್ನ ಕಲ್ಪನೆ. ಬಟ್ ಹಿ ವಾಸ್ ಎಕ್ಸೈಟೆಡ್ ಪ್ರಿಸೈಸ್ಲಿ ಫಾರ್ ದಟ್ ಪರ್ಟಿಕ್ಯುಲರ್ ಆ್ಯಂಗಲ್. ಇದು ಸೊಸೈಟಿಗೆ ಏನೋ ಸಿಗುತ್ತೆ ಅನ್ನೋದ್ರಿಂದ ಒಂದು ಇಷ್ಟಪಟ್ಟರು. ಹೊಸ ಕಂಟೆಂಟ್ ಕೊಡಬೇಕು ಅಂತ ತುಂಬ ಆಸಕ್ತಿ ಇತ್ತು. ಅವರು ಮೊದಲನೇ ಸರಿ ನಾನು ಭೇಟಿ ಮಾಡಿದಾಗ್ಲೂ ನನಗೆ ಆ್ಯಸ್ ಅ ಆ್ಯಕ್ಟರ್ ನನಗೆ ಸಿಕ್ಕಾಪಟ್ಟೆ ಲವ್ ಸಿಕ್ಕಿದೆ. ಸೊ ನಾನು PRK ನಾನು ಎನಿ ಕಮರ್ಷಿಯಲ್ ರೀಸನ್ ಮಾಡೋ ನೆಸೆಸಿಟಿ ಇಲ್ಲ. ದಿಸ್ ಇಸ್ ಪ್ಯೂರ್ಲಿ ಫಾರ್ ದ ಲವ್ ಆಫ್ ಸಿನಿಮಾ, ಮತ್ತು ನಮ್ಮ ಆಡಿಯನ್ಸ್ಗೆ ಕಂಟೆಂಟ್ ಕೊಡಬೇಕು ಅನ್ನೋ ಉದ್ದೇಶ ಇಂದ ಮಾಡಿರೋದು ಅಂತ ಇಟ್ ವಾಸ್ ವೆರಿ ಕ್ಲಿಯರ್. ಮತ್ತು ಅವರು ಈ ಕತೆ ಕೇಳಿದ್ಮೇಲೆ ನಾನು ಕೇಳಿದ್ದೆ, ಸರ್ ಏನು ಇಷ್ಟ ಆಯಿತು ನನಗೆ ಇದರಲ್ಲಿ ಅಂದರೆ, ಒಂದು 10 ಸೆಕೆಂಡ್ ಯೋಚನೆ ಮಾಡಿ ಹೇಳಿದ್ರು, ಇದು ಯಾವುದೇ ಆದ ಟೆಂಪ್ಲೇಟಲ್ಲಿ ಕೂರ್ತಾ ಇಲ್ಲ ಈ ಕತೆ ಅಂತ ಹೇಳಿ ಇವರು ರಾಧಾಕೃಷ್ಣ ಅವ್ರ ಜೊತೆ ಹೇಳಿದ್ರು. ರಾಧಾ, ಈ ಸಿನಿಮಾ ದಿಸ್ ಸ್ಟೋರಿ ಹ್ಯಾಸ್ ಟು ಬಿ ಟೋಲ್ಡ್ ಅಂತ ಹೇಳಿದ್ರು. ಐ ಥಿಂಕ್ ಅದು ನಮಗೆ ತುಂಬ ಪ್ರೋತ್ಸಾಹ ಸಿಕ್ಕಿರೋಂಥ ಇವತ್ತು ನನ್ನ ಮೈಂಡಲ್ಲಿ ಅದು ನೆನಪಿದೆ. ಅದು ಅಪ್ಪು ಸರ್ದು ಆ ಒಂದು ಮಾತು ನಮಗೆ ಇವತ್ತವರೆಗೂ ಆ ಪ್ರೋತ್ಸಾಹ ಸಿಕ್ಕಿದೆ. ಸೊ ಇಬ್ರು ಡೈರೆಕ್ಟ್ ಮಾಡ್ತೀವಿ ಅಂದಾಗ ಅವರ ಒಂದು ರಿಯಾಕ್ಷನ್ ಏನಿತ್ತು ಸರ್? ಅವರು 10 ಸೆಕೆಂಡಲ್ಲಿ ಒಬ್ರು ನೋಡಿದ್ರೆ ಅವ್ರ ಕೆಪಾಸಿಟಿನ ಜಡ್ಜ್ ಮಾಡ್ತಾ ಇದ್ರು. ಅಪ್ಪು ಸರ್ ಹಿ ಹ್ಯಾಸ್ ದ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಅವ್ರಿಗೆ ಯಾರು ನೋಡಿದ್ರೆ ಅವ್ರದ್ದು ಏನು ಕೆಪಾಸಿಟಿ ಇದೆ, ಇವರಿಬ್ಬರು ಏನು ಕಾಂಬಿನೇಷನ್ ಇದೆ ಅಂತ 10 ಸೆಕೆಂಡಲ್ಲಿ ಜಡ್ಜ್ ಮಾಡ್ತಾ ಇದ್ರು. ಅವ್ರಿಗೇನು ಎಕ್ಸ್ಪ್ಲೈನ್ ಮಾಡೋ ನೆಸಿಟಿನೇ ಇಲ್ಲ. ಅವ್ರು ಮೀಟ್ ಮಾಡಿದ್ದೆ ಅವ್ರಿಗೆ ಗೊತ್ತಾಗ್ಬಿಡ್ತಾ ಇತ್ತು ಯಾರು ಏನು ಮಾಡ್ತಾರೆ. ಸೊ ಈಸ್ ಅ ವೆರಿ ಜೆನ್ವೈನ್ ಪರ್ಸನ್ ಅಲ್ವಾ. ಸೊ ಅವ್ರಿಗೆ ಯಾರಾದರೂ ಫೇಕ್ ಮಾಡ್ತಾ ಇದ್ರೆ ಗೊತ್ತಾಗ್ಬಿಡ್ತಾ ಇತ್ತು. ಸೊ ಅವ್ರು ಯಾವತ್ತೂ ನಾವು ಇಬ್ಬರು ಯಾಕೆ ಮಾಡ್ತೀವಿ ಅಂತ ಕೇಳಲಿಲ್ಲ. ಅವ್ರು ನೋಡಿದ್ದೆ ನಮ್ಮಿಬ್ಬರ ಎನರ್ಜಿ, ಎಕ್ಸೈಟ್ಮೆಂಟ್ ನೋಡಿ ಓಕೆ ಇವರಿಬ್ಬರು ವರ್ಕ್ ಆಗ್ತಾರೆ ಅನ್ನೋದು ಜಡ್ಜ್ಮೆಂಟ್ ತೊಗೊಂಡಿದ್ದಾರೆ ಅನ್ಸುತ್ತೆ. ಸರ್, ಈಗ ಕಾರ್ಡಿಯಾಕ್ ಅರೆಸ್ಟ್ ಆಗಿರುವಂತಹ ವ್ಯಕ್ತಿಗೆ ಅಂದರೆ ಲಿಕ್ವಿಡ್ ಆಕ್ಸಿಜನ್ ಅನ್ನು ಇಂಜೆಕ್ಟ್ ಮಾಡಿ ರಿವೈವ್ ಮಾಡ್ಬೋದು, ಮತ್ತೆ ಬ್ರೈನ್ ಡೆಡ್ ಆಗಿರೋ ವ್ಯಕ್ತಿನ ಮತ್ತೆ ರಿವೈವ್ ಮಾಡ್ಬೋದು ಅನ್ನುವಂಥದ್ದು ಕಾನ್ಸೆಪ್ಟ್. ಇದು ಇವಾಗ ಇನ್ನೂ ರಿಸರ್ಚ್ ಆಗಲಿಲ್ಲ, ಇನ್ನು ಫ್ಯೂಚರಲ್ಲಿ ಆಗಬೇಕಾಗಿರುವಂತಹ ರಿಸರ್ಚ್, ಅಥವಾ ರಿಸರ್ಚ್ ಈಸ್ ಸ್ಟಿಲ್ ಅಂಡರ್ವೇ. ಸೊ ಇದಕ್ಕೆ ಲೈಕ್ ಸೈಟೇಷನ್ಸ್ ಎಲ್ಲ ಇದೆ, ಪ್ಲಸ್ ವರ್ಕ್ ಆಗಿದೆಯಾ ಎಲ್ಲಾದ್ರೂ ಯಾವ್ದಾದ್ರು ಬೇರೆ ಸ್ಪೀಷೀಸ್ ಮೇಲೆಲ್ಲ? ಆಕ್ಚುಲಿ ಸ್ಯಾಮ್ ಪಾರ್ನಿಯಾ ಅಂತ ಇಸ್ ಅ ವೆರಿ ಫೇಮಸ್ ಅಮೆರಿಕನ್ ಡಾಕ್ಟರ್ ಮತ್ತೆ ಮೆಡಿಕಲ್ ಸೈಂಟಿಸ್ಟ್. ಇವರು ಈ ಸಬ್ಜೆಕ್ಟ್ ಮೇಲೆ ಸುಮಾರು ರಿಸರ್ಚ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕ್ಲಿನಿಕಲ್ ಟ್ರಯಲ್ಸ್ ಆನ್ ಅನಿಮಲ್ ಸಬ್ಜೆಕ್ಟ್ಸ್ ಕೂಡ ಮಾಡಿದ್ದಾರೆ. ಓಕೆ. ಸೊ ಇದೆಲ್ಲ ಡಾಕ್ಯುಮೆಂಟ್ ಆಗಿರೋಂಥ ಕೆಲವು ಪಬ್ಲಿಕೇಶನ್ಸ್ ಇದೆ. ಅನಿಮಲ್ಸ್ ವರ್ಕ್ ಆಗಿದೆ, ಇದು ಆಗಿದೆ ಅಂದರೆ ಇದನ್ನ ಕ್ಲಿನಿಕಲ್ ಟ್ರಯಲ್ಸ್ ಆನ್ ಹ್ಯೂಮನ್ಸ್ ಕಂಪ್ಲೀಟ್ ಆಗಿಲ್ಲ, ಅದು ಲಾಂಗ್ ಪ್ರೋಸೆಸ್ ಅದು. ಬಟ್ ಇದು ಅನಿಮಲ್ಸ್ ಮೇಲೆ ವರ್ಕ್ ಆಗಿದೆ, ಕೆಲವು ಹ್ಯೂಮನ್ ಸಬ್ಜೆಕ್ಟ್ಸ್ ಮೇಲೂ ಮಾಡಿದೆ. ಬಟ್ ಅದನ್ನ ಆ್ಯಕ್ಚುಲ್ ಆಗಿ ಮೆಡಿಕಲ್ ಇದರಲ್ಲಿ ಅಕ್ಸೆಪ್ಟ್ ಮಾಡಬೇಕಂದ್ರೆ ದಿಸ್ ಅ ಲಾಟ್ ಆಫ್ ಎಥಿಕಲ್ ಲೀಗಲ್ ಪ್ರೊಸೀಜರ್ಸ್. ಅದನ್ನು ನಾವು ಕೆಲವು ಅಂಶಗಳನ್ನ ನಮ್ಮ ಸಿನಿಮಾಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಎಸ್, ದಿಸ್ ಇಸ್ ದ ರಿಸರ್ಚ್ ಆಫ್ ದ ಫ್ಯೂಚರ್. ಭಾಳ ಡಿಟೇಲ್ ಆಗಿದೆ. ಸೊ ಇದೇನು ಫ್ಯಾಂಟಸಿ ಅಥವಾ ಇಮ್ಯಾಜಿನರಿ ಏನಲ್ಲ, ಖಂಡಿತ ಸಿನಿಮಾಗೋಸ್ಕರ ಅಷ್ಟೇ ಅಂತಲ್ಲ. ಇದನ್ನ ನಾವು ಕತೆ ಹೇಳುವಾಗ ಇದನ್ನ ಆದಷ್ಟು ಆಧುನಿಕವಾಗಿ ನಾವು ಇರಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ. ಯಾಕಂದ್ರೆ ಒಂದು ಮೆಡಿಕಲ್ ಎನ್ವೈರನ್ಮೆಂಟ್ ನಡೆಯುವಾಗ ಆ ರಿಸರ್ಚು ಅಥೆಂಟಿಕ್ ಆಗಿರಬೇಕು. ಅದರಲ್ಲಿರೋ ಎಕ್ವಿಪ್ಮೆಂಟು, ಆ ಲೊಕೇಶನ್ಸ್ ಆಗಲಿ, ಸುಮಾರು ಲೈವ್ ಲೊಕೇಶನ್ಸಲ್ಲೂ ಹೋಗಿ ಶೂಟ್ ಮಾಡಿರೋದು, ವರ್ಕಿಂಗ್ ಹಾಸ್ಪಿಟ್ಲಲ್ಲಿ. ಮತ್ತು ಪ್ರತಿಯೊಂದು ಸೀನಲ್ಲಿ ಮೆಡಿಕಲ್ ಸೀನ್ ಶೂಟ್ ಮಾಡೋ ಒಂದು ದಿನದಲ್ಲಿ ನರ್ಸ್ನ, ಡಾಕ್ಟ್ರನ್ನ ಜೊತೆಗೆ ಇಟ್ಕೊಂಡು ಮಾಡಿದ್ದೀವಿ. CPRನ ನಮ್ಮ ಪ್ರತಿಯೊಂದು ಆ್ಯಕ್ಟ್ರಿಗೂ CPR ಟ್ರೈನಿಂಗ್ ಕೊಟ್ಟಿದ್ದೀವಿ. ಸೊ ವಿ ಹ್ಯಾವ್ ಟ್ರೈ ಟು ಮೇಕ್ ಇಟ್ ಆ್ಯಸ್ ಅಥೆಂಟಿಕ್ ಆ್ಯಸ್ ಪಾಸಿಬಲ್. ಇನ್ನು ಈಗ ಕಾಸ್ಟಿಂಗ್ ವಿಚಾರಕ್ಕೆ ಬರೋದಾದ್ರೆ, ಪ್ರವೀಣ್ ತೇಜ್ ಅವರ ಕಾಸ್ಟಿಂಗ್ ಆ್ಯಕ್ಚುಲಿ ತುಂಬ ಸರ್ಪ್ರೈಸಿಂಗ್ ಅಂತ ಅನಿಸ್ತು. ಅಂದರೆ ಪ್ರವೀಣ್ ತೇಜ್, ಆಶಿಕ್ ರಂಗನಾಥ್ ಮತ್ತು ನಿಮ್ಮದು, ಅಂದರೆ ನಿಮ್ಮ ಬಗ್ಗೆ ನಾವು ಇನ್ನೂ ಆ್ಯಸ್ ಅ ಕನ್ನಡ ಲೈಕ್ ಸಿನಿಮಾ ಎಂತೂಸಿಯಾಸ್ಟ್ ಜಾಸ್ತಿ ನಿಮ್ಮ ವರ್ಕನ್ನು ನಾವು ಇನ್ನೂ ಆ್ಯಸ್ ಅನ್ ಆರ್ಟಿಸ್ಟ್ ನೋಡಿಲ್ಲ. ಸೊ ಬಟ್ ಪ್ರವೀಣ್ ತೇಜ್ ಅವರ ವರ್ಕ್ ನೋಡಿದ್ದೀವಿ. ಆಶಿಕ್ ರಂಗನಾಥ್ ಆಲ್ಮೋಸ್ಟ್ ಒಂದು ಐ ಕ್ಯಾಂಡಿ ರೋಲ್ಸ್ ಥರನೇ ಅವರು ಮಾಡಿರೋದು. ಬಟ್ ಈ ಥರದೊಂದು ಸೀರಿಯಸ್ ಸಬ್ಜೆಕ್ಟು, ಅವರನ್ನು ಹೆಂಗೆ ಇದಕ್ಕೆ ಕಾಸ್ಟಿಂಗಿಗೆ ಮಾಡಿದ್ರಿ ನೀವು ಅಂತ? ಓಕೆ, ಮೊದಲನೇದಾಗಿ ಆಶಿಕಾ ಅವ್ರನ್ನ ಐ ಕ್ಯಾಂಡಿ ರೋಲ್ಸಲ್ಲಿ ನೋಡಿದ್ದೀರಾ. ಸೊ ನಿಮ್ಮ ಪ್ರಶ್ನೆಲ್ಲೇ ಉತ್ತರ ಇದೆ ನೋಡಿ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಶಿ ಇಸ್ ವೆರಿ ಕಂಫರ್ಟಬಲ್ ಆನ್ ಕ್ಯಾಮ್ರಾ. ಮತ್ತು ಅವ್ರು ಆಫ್ ಕ್ಯಾಮ್ರಾ ಅವ್ರ ಇಂಟರ್ವ್ಯೂಸ್ ಕೂಡ ನೋಡಿದ್ದೀನಿ, ತುಂಬ ಜೆನ್ಯೂನ್ ಆಗಿ ಮಾತಾಡೋದು, ಸತ್ಯ ಮಾತಾಡೋದು ಕಾಣಿಸುತ್ತೆ. ಸೊ ಅಷ್ಟು ರಿಸರ್ಚ್ ಮಾಡಿ ಅವ್ರನ್ನ ನೋಡಿದಾಗ, ಮತ್ತು ಇನ್ನೊಂದೇನಾದ್ರೆ ನೋಡೋದಕ್ಕೆ ನಮಗೆ ಕ್ಯಾರೆಕ್ಟರ್ ಮ್ಯಾಚ್ ಆಗಬೇಕಾಯಿತು. ನಾವು ಏನು ಇಮ್ಯಾಜಿನ್ ಮಾಡಿದ್ರಿ ಶ್ರದ್ಧಾ ಅನ್ನೋದು, ಅಷ್ಟು ಒಂದು ಇನ್ನೋಸೆಂಟ್ ಆಗಿರೋ ಒಂದು ವಿಮೆನ್, ಅವ್ರಿಗಿರೋ ಒಂದು ಎಷ್ಟೊಂದು ಕ್ಯಾರೆಕ್ಟರಿಸ್ಟಿಕ್ಸ್, ಅದು ಹೇಗಿರಬೇಕು ಅಂತ ಒಂದು ಮನಸ್ಸಲ್ಲಿತ್ತು, ಆ ಅಪಿಯರೆನ್ಸ್ ಮ್ಯಾಚ್ ಆಯಿತು. ಸೊ ಮತ್ತು ಅದು ಬರೀ ಅವ್ರು ಏನು ಪಾತ್ರ, ಹಿಂದೆ ಏನು ಪಾತ್ರ ಮಾಡಿದ್ದಾರೆ ಅಂತ ನೋಡ್ಕೊಂಡು ಅದೇ ಪಾತ್ರ ಕೊಡೋದ್ರಲ್ಲಿ ನನಗೆ ನಂಬಿಕೆ ಇಲ್ಲ. ಸೊ ಎವ್ರಿ ಆ್ಯಕ್ಟರ್ ಹ್ಯಾಸ್ ಆಲ್ ದ ಎಬಿಲಿಟೀಸ್. ನಾವು ಹೊಸ ಎಕ್ಸ್ಪ್ಲೋರ್ ಮಾಡ್ಬೋದು, ಆ ಕಾನ್ಫಿಡೆನ್ಸ್ ನಮಗಿತ್ತು ಆಸ್ ಡೈರೆಕ್ಟರ್ಸ್. ಸೊ ಆಗ ಕಾನ್ಫಿಡೆನ್ಸ್ ಆಗಿ ಮಾಡಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಶಿ ಎಕ್ಸೀಡೆಡ್ ಅದು. ಅದೇ ನಾವೇನು ಎಕ್ಸ್ಪೆಕ್ಟ್ ಮಾಡೋದು ಅದನ್ನು ಎಕ್ಸೀಡ್ ಮಾಡಿದ್ರು ಕೂಡ. ಆ್ಯಂಡ್ ಲೈಕ್ ವೈಸ್ ಪ್ರವೀಣ್ ತೇಜ್ ಅವರಾಗಲಿ, ಸೊ ಅವ್ರ ಪಾತ್ರಕ್ಕೆ ಸೀಮಿತವಾಗಿ ಕರೆಕ್ಟಾಗಿ ನಮ್ಗೆ ಏನು ಲುಕ್ ಬೇಕು ಅಂತ ಅಂದ್ಕೊಂಡಿದ್ರು ಅದೇ ಥರನೇ ಸಿಕ್ಕಿದ್ರು. ಸೊ ಇನ್ಫ್ಯಾಕ್ಟ್ ಅಪ್ಪು ಸರ್ರು ಖುಷಿ ಪಟ್ಟರು ಕ್ಯಾಸ್ಟಿಂಗಲ್ಲಿ. ಆಫ್ಟರ್ ಕ್ಯಾಸ್ಟಿಂಗ್ ಆಶಿಕಾ ಆ್ಯಂಡ್ ಪ್ರವೀಣ್, ಹಿ ವಾಸ್ ವೆರಿ ಹ್ಯಾಪಿ. ಮತ್ತು ನಿಮ್ಮ ಮೊದಲನೇ ಪ್ರಶ್ನೆ ಕೇಳಿದ್ರಲ್ಲ, ನಾನು ಯಾಕೆ ಇದರಲ್ಲಿ ಆ್ಯಕ್ಟ್ ಮಾಡಿದ್ದು ಅಂತ. ಸೊ ದ್ಯಾಟ್ ವಾಸ್ ನಾಟ್ ದ ಇಂಟೆನ್ಷನ್. ನಾವು ಆ್ಯಕ್ಟ್ ಮಾಡಬೇಕು ಅನ್ನೋದು ಯೋಚನೆ ಇರಲಿಲ್ಲ.
ಸೊ ಇದು ಹೋಗ್ತಾ ಹೋಗ್ತಾ ನಮ್ಗೆ ಈ ಪಾತ್ರ ತುಂಬ ಕಮ್ಮಿ ಪೋರ್ಷನ್ ಇರುವಂಥ ಪಾತ್ರ ಸಿನಿಮಾದಲ್ಲಿ. ಸೊ ಈ ಪಾತ್ರನ ನಾವು ಸುಮಾರು ಆ್ಯಕ್ಟರ್ಸ್ಗೆ ನಾವು ಅಪ್ರೋಚ್ ಮಾಡಿದ್ದು ಕೂಡ ಉಂಟು. ಬಟ್ ಕಾರಣಾಂತರದಿಂದ ಕೆಲವೊಂದ್ಸಲಿ ಡೇಟ್ಸ್ ಇರ್ತಾ ಇರಲಿಲ್ಲ, ನಿಜವಾಗ್ಲೂ ತುಂಬ ಬ್ಯುಸಿ ಆಗಿದ್ರು. ಬಟ್ ವಿ ವಾಂಟೆಡ್ ಸಮ್ ಆಫ್ ದ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ಸ್ ಟು ಡೂ ಇಟ್. ಬಟ್ ಅವರು ಡೇಟ್ಸ್ ಕ್ಲಾಶ್ ಆಯಿತು ಮತ್ತು ಬೇರೆ ರೀಸನ್ಸ್ನ ಮಾಡೋಕ್ಕಾಗಿಲ್ಲ. ಸೊ ಕೊನೆ ತನಕ ಸೊ ಬೇಸಿಕ್ಲಿ ನಾವು 80% ನಾವು 80% ಶೂಟಿಂಗ್ನ ಕಂಪ್ಲೀಟ್ ಮಾಡಿದ ನಂತರವೂ ನಾವು ಹುಡುಕ್ತಾ ಇದ್ರಿ ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ. ಸೊ ಅದು ಸಿಗದೇ ಇದ್ದದ್ದು ಹೋದ ಟೈಮಲ್ಲಿ ಅಶ್ವಿನಿ ಮ್ಯಾಮ್ ಬಂದು ಹೇಳಿದ್ರು, ಇಲ್ಲ ಈ ಪಾತ್ರ ಬಿಕಾಸ್ ನಾವು ಸ್ಕ್ರಿಪ್ಟ್ನ ಡೀಟೇಲಾಗಿ ಡಿಸ್ಕಷನ್ ಮಾಡ್ತಾ ಇದ್ರಿ ಕಂಟಿನ್ಯೂಸ್ ಆಗಿ ವಿತ್ ಅಶ್ವಿನಿ ಮ್ಯಾಮ್. ಸೊ ಶಿ ನ್ಯೂ, ಅವ್ರಿಗೆ ಗೊತ್ತಿತ್ತು ಇದು ಪಾತ್ರ ಸ್ವಲ್ಪ ಇವನ್ ಥರನೇ ಇದೆ ಅಂತ. ಸೊ ಫೈನಲಿ ಅಶ್ವಿನಿ ಮ್ಯಾಮ್ ಸೆಡ್ ಯು ಶುಡ್ ಓನ್ಲಿ ಡೂ ಇಟ್, ನಿಮಗೆ ಈ ಕೆಪಾಸಿಟಿ ಇದೆ ಮತ್ತು ನೀನೇ ಮಾಡು ಅಂತ ಹೇಳಿದ್ರು. ಸೊ ದೆನ್ ಅಲ್ಲಿಂದ ಹೇಳಿದ್ಮೇಲೆ ಇನ್ನು ಸೊ ಐ ಟ್ರೈಡ್ ಮೈ ಬೆಸ್ಟ್. ಸೊ ಮುಂದೆ ಅದು ಪಾತ್ರ ಹೇಗೆ ಬರುತ್ತದೆಲ್ಲ ಆಲ್ ಕ್ರೆಡಿಟ್ ಗೋಸ್ ಟು ಮ್ಯಾಮ್. ಕರೆಕ್ಟ್. ಸೊ ಹಾಗಾಗಿ ಮಾಡಿದ ಪಾತ್ರ. ಸರ್, ಇನ್ನು ಪ್ರಶಾಂತ್ ಸರ್ ನೀವು ಹೇಳಿ, ಅಂದರೆ ಈಗ ಈ ಸಿನಿಮಾದಲ್ಲಿ ತುಂಬ ಸೈಂಟಿಫಿಕ್ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀರಾ. ಪ್ಲಸ್ ಈಗ ಲವ್ ಆ್ಯಂಗಲ್ ಕೂಡ ಇದೆ. ಅಂದರೆ ಒಂದು ಹುಡುಗಿಗೆ ಇಬ್ಬರು ಹುಡುಗರು ಅನ್ನೋ ಥರ ಆ್ಯಂಗಲ್ ನಮಗೆ ಅಂದರೆ ಟ್ರೈಲರಲ್ಲಿ ಕಾಣಿಸ್ತಿರೋದು. ಬಟ್ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ವಾಟ್ ಕೈಂಡ್ ಆಫ್ ರಿಲೇಷನ್ಶಿಪ್ ಅವ್ರ ಮಧ್ಯೆ ಇದೆ, ಗೊತ್ತಾಗ್ತಿಲ್ಲ ನಮಗೆ. ಬಟ್ ಪ್ರಾಕ್ಟಿಕಲ್ ಅಪ್ರೋಚ್ ಇರೋದ್ರಿಂದ ಸಿನಿಮಾದಲ್ಲಿ, ಅಂದರೆ ಮೆಡಿಕಲ್ ರಿಸರ್ಚ್ ರಿಲೇಟೆಡ್ ವಿಷಯ ಇರೋದ್ರಿಂದ, ಆ್ಯಂಡ್ ಅಗೇನ್ ನೀವು ಲವ್ ಎಷ್ಟು ಇಂಪಾರ್ಟೆಂಟು ಲೈಫಲ್ಲಿ, ಆಕ್ಸಿಜನ್ ಕೂಡ ಲೈಫಿಗೆ ಬಹಳ ಇಂಪಾರ್ಟೆಂಟ್ ಅಂತ ಕೂಡ ಹೇಳಿದರೆ, ಅಂದರೆ ಏನು ಇಲ್ಲಿ ಲವ್ನ ತುಂಬ ಪ್ರಾಕ್ಟಿಕಲ್ ಆಗಿ ಪ್ರಸ್ತುತಪಡಿಸುವ ಪ್ರಯತ್ನ ಇದೆಯಾ ಈ ಸಿನಿಮಾದಲ್ಲಿ, ಹೇಗೆ ಅಂತ? ಲವ್ನ ಪ್ರಾಕ್ಟಿಕಲ್ ಅನ್ನೋದಕ್ಕಿಂತ ಲವ್ ಇಸ್ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್. ಓಕೆ. ಆ ಇಮೋಷನ್ನ ನಾವು ಮೇಯ್ನಾಗಿ ಇಟ್ಕೊಂಡು ಮಾಡಿರೋದು. ಯಾವುದೇ ಒಂದು ಸಿನಿಮಾ ಅಲ್ಲಿ ನನಗೆ ಪರ್ಸ್ನಲ್ ಬಿಲೀಫ್ ಏನಂದರೆ, ಒಳ್ಳೆ ಸಿನಿಮಾ ಯಾವುದು ಅಂದರೆ ಇಟ್ಸ್ ಸಮಥಿಂಗ್ ದಟ್ ಯು ಕ್ಯಾರಿ ಹೋಮ್. ಓಕೆ. ಮನೆಗೆ ಹೋದಾಗ ಅದರಲ್ಲಿ ಏನೋ ಒಂದು ಕಾಡಬೇಕು ನಾವು. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಐ ಥಿಂಕ್ ದಟ್ ಈಸ್ ದ ಅಂಡರ್ಲೈಯಿಂಗ್ ಮೆಸೇಜ್. ಲವ್ ಅನ್ನೋ ಲ್ಯಾಂಗ್ವೇಜ್ ಎಲ್ರಿಗೂ ಅರ್ಥ ಆಗುತ್ತೆ. ಮೆಡಿಕಲ್ ರಿಲೇಟೆಡ್ ಕೆಲವರು ರಿಲೇಟ್ ಆಗ್ಬೋದು, ಆಗದೆ ಇರ್ಬೋದು. ಬಟ್ ಐ ಥಿಂಕ್ ಲವ್ ಇಸ್ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್. ಒಂದು ತಾಯಿನ ಲವ್ ಇರ್ಬೋದು, ಒಂದು ರೊಮ್ಯಾಂಟಿಕ್ ಲವ್ ಇರ್ಬೋದು, ಪ್ಲಾಟೋನಿಕ್ ಲವ್ ಇರ್ಬೋದು, ಇದು ಇಟ್ಸ್ ಅ ಯೂನಿವರ್ಸಲ್ ಥಿಂಗ್. ಸೊ ಈ ಎಲ್ಲ ಅಂಶಗಳನ್ನ ಟಚ್ ಮಾಡಿದ್ದೀವಿ ನಾವು. ಆ್ಯಂಡ್ ನಾವು ಈ ಸಿನಿಮಾಲಿ ವಿ ಹ್ಯಾವ್ ನಾಟ್ ಟ್ರೈ ಟು ಗಿವ್ ಲಾಟ್ ಆಫ್ ಆನ್ಸರ್ಸ್. ದ ಇಂಟೆನ್ಷನ್ ಇಸ್ ಟು ಆಸ್ಕ್ ದ ಫ್ಯೂ ರೈಟ್ ಕ್ವಶನ್ಸ್ ಅಷ್ಟೇ. ಈ ಆನ್ಸರ್ನ ನಮ್ಮ ಆಡಿಯನ್ಸ್ ಅವ್ರ ಓನ್ ಎಕ್ಸ್ಪೀರಿಯನ್ಸಲ್ಲಿ ಫಿಲ್ ಮಾಡ್ಕೋಬೇಕು ಅಂತ. ಆ್ಯಸ್ ಅ ಫಿಲ್ಮ್ ಮೇಕರ್ ವಿ ಜಸ್ಟ್ ವಾಂಟ್ ಟು ಆಸ್ಕ್ ದ ರೈಟ್ ಕ್ವಶನ್ಸ್ ಥ್ರೂ ದಿ ಸ್ಟೋರಿ ಅಂತ ನನಗೆ ಅನ್ಸುತ್ತೆ. ಸೊ ಈಗ ಬಹಳಷ್ಟು ವೈಜ್ಞಾನಿಕ ಸಂಗತಿಗಳು ಇರೋದ್ರಿಂದ ಈ ಸಿನಿಮಾದಲ್ಲಿ ಒಬ್ಬ ನಾರ್ಮಲ್ ಅಂದರೆ ಕಾಮನ್ ಮ್ಯಾನ್ ಪಾಯಿಂಟ್ ಆಫ್ ವ್ಯೂ ಇಂದ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುವಷ್ಟು ಸಿಂಪಲ್ ಆಗಿದೆ ಈ ಸಿನಿಮಾ, ಹೇಗೆ ಅಂತ? ಅದಕ್ಕೆ ನಾವು ಅಷ್ಟೊಂದು ಡ್ರಾಫ್ಟ್ ಬರೆಯೋಕ್ಕಾಗಿದ್ದು. ಯಾಕೆಂದರೆ ನಮ್ಮ ಮೊದಲನೇ ಡ್ರಾಫ್ಟ್ ಬರ್ದಾಗ್ಲೂ ಇದು ಕತೆ ಹೇಳ್ತಾ ಇದ್ರಿ ಅಷ್ಟೇ. ಬಟ್ ಕತೆನ ಫ್ಲಾಲೆಸ್ ಆಗಿ ಹೇಳೋಕ್ಕಾಗ್ತದೆ. ಅಂದರೆ ಯಾರೇ ಈ ಕತೆನ ನೋಡಿದ ತಕ್ಷಣ, ಅನುಭವಿಸಿದ ತಕ್ಷಣನೇ ಅದು ಅರ್ಥ ಆಗಬೇಕಲ್ಲ ಅವ್ರಿಗೆ. ಸೊ ನಾವೇನು ಹೇಳಕ್ಕೆ ಹೊರಟಿದ್ದೀರೋ ಪ್ರತಿಯೊಂದು ಎಮೋಷನ್ನು ನಾವು ಹೇಳ್ತಾರೆ ಉದ್ದೇಶ ಎಲ್ಲ ನೀಟಾಗಿ ಅರ್ಥ ಆಗಬೇಕು. ಸೊ ಈ ABC ಕ್ಯಾಟಗರಿ ಏನೇ ಇದ್ರು ಯಾರು ನೋಡಿದ್ರು ಸಿಂಪಲ್ ಆಗಿ ಅರ್ಥ ಆಗಬೇಕು. ಸೊ ಆ ಪ್ರಯತ್ನದಲ್ಲೇ ನಾವು ಇಷ್ಟೊಂದು ಡ್ರಾಫ್ಟ್ಸ್ ಬರೆದಿದ್ದು. ಯಾಕಂದರೆ ಒಂದು ಸ್ಕ್ರೀನ್ ಪ್ಲೇ ಬರೀಬೇಕಾದ್ರೆ ನಮ್ಗೆ ಗೊತ್ತು ಇದು ಹೇಳ್ತಾರೆ ನಾವು ಆಡಿಯನ್ಸ್ಗೆ. ಸೊ ನಾವು ನಮ್ಮ ಅಭಿರುಚಿ ತಕ್ಕನಂಗೆ ಏನೇ ಬರೆದ್ರು ಕೊನೆಗೆ ನಾವು ಆಡಿಯನ್ಸಿಗೆ ನಾವು ಎಂಟರ್ಟೈನ್ ಮಾಡಿಲ್ಲ ಅಂದರೆ ದೇರ್ ಇಸ್ ನೋ ಪಾಯಿಂಟ್. ಸೊ ನೀವು ಹಿಂದಿನ ಪ್ರಶ್ನೆ ಕೇಳಿದಾಗೇ ನಾವು ಈ ಸಿನಿಮಾ ಪೂರ್ತಿ ಪ್ರಾಕ್ಟಿಕಲ್ಲ ಅಂದರೆ ಹೌದು, ಪ್ರಾಕ್ಟಿಕಲ್ ಅನ್ನೋದಕ್ಕಿಂತ ಕನೆಕ್ಟ್ ಆಗುತ್ತೆ ಆಡಿಯನ್ಸ್ಗೆ ಅನ್ನೋದ್ರಲ್ಲಿ ಅದೊಂದೇ ನಮ್ಮ ಯೋಚನೆ ಇದ್ದಿದ್ದು. ಸೊ ಕೆಲವೊಂದು ವಿಷಯಗಳನ್ನ ನಾವು ರೊಮ್ಯಾಂಟಿಸೈಸ್ ಮಾಡಿದ್ದು ಕೂಡ ಉಂಟು. ನೀವು ನೋಡ್ತಾ ಇರೋ ಹಾಗೆ ಇಷ್ಟು ಸೀರಿಯಸ್ ಆಗಿರೋ ಒಂದು ತುಂಬ ರಿಯಲಿಸ್ಟಿಕ್ ಅಪ್ರೋಚ್ ಇಟ್ಟಿದ್ರು ಕೂಡ ಅದ್ರಲ್ಲೊಂದು ಸಾಂಗ್ ಇದೆ. ಸೊ ಆ ಸಾಂಗ್ ಅಂದಿದ ತಕ್ಷಣ ನಾವು ರೊಮ್ಯಾಂಟಿಸೈಸ್ ಮಾಡಿದಿರಿ. ಓಕೆ. ಸೊ ಹಾಗೆ ಸೊ ಒಂದೇ ಅಲ್ಲ, ಆ್ಯಕ್ಚುಲಿ ಸಿನಿಮಾಲ್ಲಿ ನೀವು ನೋಡಿದ್ರೆ ಏನು ನಾವು ಇನ್ಫಾರ್ಮೇಷನ್ ಕೊಡಬೇಕು ಅದನ್ನು ಬರೀ ಡೈಲಾಗ್ಸಲ್ಲೇ ಅಲ್ಲದೆ ಆದಷ್ಟು ವಿಜುವಲ್ಸಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಆ್ಯನಿಮೇಷನ್ಸ್ ಆಗಿರ್ಬೋದು, ಕೆಲವು ಸಿಂಪಲ್ ಆಗಿರೋ ಉದಾಹರಣೆಗಳು ಆಗಿರ್ಬೋದು, ಇದ್ರ ಥ್ರೂ ನಾವು ಕಾಂಪ್ಲೆಕ್ಸ್ ಸಬ್ಜೆಕ್ಟ್ನ ಆದಷ್ಟು ಸಿಂಪಲ್ಲಾಗಿ ಎಲ್ರಿಗೂ ಅರ್ಥ ಆಗಿರೋವಂಥ ಒಂದು ಪ್ರಯತ್ನ ಮಾಡಿದ್ವಿ. ಸ್ಕ್ರಿಪ್ಟ್ ಸ್ಟೇಜಲ್ಲೂ ಮತ್ತು ಪ್ರೊಡಕ್ಷನ್ ಸ್ಟೇಜಲ್ಲಿ, ಎಡಿಟಿಂಗ್ ಸ್ಟೇಜಲ್ಲಿ ಆ ಥರ ಒಂದು ಪ್ರಯತ್ನ ಮಾಡ್ತೀವಿ. ಅಂದರೆ ಅಟ್ ದ ಸೇಮ್ ಟೈಮ್ ನಾವು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅಂದರೆ ನಾವು ತೀರಾ ಅದನ್ನು ಸ್ಲೋ ಮಾಡಿ ಹೇಳ್ತಾ ಇಲ್ಲ. ಬಿಕಾಸ್ ನಮಗೆ ಗೊತ್ತು ಇವಾಗಿರೋ ಆಡಿಯನ್ಸ್ ಟೆಂಪರ್ಮೆಂಟ್ ಹೇಗಿದೆ, ಅದನ್ನು ಆದಷ್ಟು ಅರ್ಥ ಮಾಡ್ಕೊಳ್ಳೋಕೆ ಒಂದು ಪ್ರಯತ್ನ ಪಟ್ಟು ಅದು ಯಾವ ಸ್ಪೀಡಲ್ಲಿ ಅದು ಹೇಗೆ ಹೇಳಬೇಕು, ಅದು ಎಷ್ಟು ಮಜವಾಗಿ ಎಂಟರ್ಟೈನಿಂಗ್ ಆಗಿ ಹೇಳಬೇಕು ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡೇ ಮಾಡಿರೋದು. ಸೊ ನೀವು ನೋಡಿದ್ರೆ ಯಾವುದು ಸ್ಲೋ ಆಗಿ ಹೋಗಲ್ಲ ಸೀನ್ಸ್. ನನಗೆ ಅನಿಸೋ ಪ್ರಕಾರ ತುಂಬ ಫಾಸ್ಟಾಗಿ ಹೋಗುತ್ತೆ. ಬಟ್ ಎಲ್ಲೂ ಯಾವುದೇ ರೀತಿಯಾದ ಎಮೋಷನ್ ಆಗಲಿ, ಒಂದು ಸೀನ್ ರಿದಮ್ ಆಗಲಿ ಎಲ್ಲೂ ಬ್ರೇಕ್ ಆಗದಿರೋ ಥರ ಅದು ಎಲ್ಲಿ ತಟ್ಟಬೇಕು ಅಷ್ಟು ತಟ್ಟುತ್ತೆ ಅಂತ ಅಂದ್ಕೊಂಡು ಅದನ್ನು ಮೈಂಡಲ್ಲಿ ಇಟ್ಕೊಂಡೇ ಮಾಡಿರೋದು ಸೀನ್ಸ್ಗಳನ್ನ. ಇನ್ನು ಆ್ಯಕ್ಚುಲಿ 2024 ಆಲ್ಮೋಸ್ಟ್ ಹೊಸಬರ ಪ್ರಯತ್ನಗಳು ಬಹಳಷ್ಟು ಅಂದರೆ ಮೆಚ್ಚುಗೆಯನ್ನು ಪಡ್ಕೊಳ್ತಾ ಇವೆ. ಬಟ್ ಇನ್ ಟರ್ಮ್ಸ್ ಆಫ್ ಥಿಯೇಟ್ರಿಕಲ್ ಅಂದರೆ ಥಿಯೇಟ್ರಿಗೆ ಕರೆಸೋ ಒಂದು ನಿಟ್ಟಿನಲ್ಲಿ ಅದೆಷ್ಟರ ಮಟ್ಟಿಗೆ ಇನ್ನೂ ಫಲಕಾರಿ ಆಗಿದೆ ಅಂತ ಕೇಳಿದ್ರೆ
ತುಂಬ ಕಡಿಮೆ ಅಂತಲೇ ಅನ್ಕೊಳ್ಬೋದು. ಯಾಕಂದರೆ ಆಲ್ಮೋಸ್ಟ್ ಈಗ 3 ಮಂತ್ಸಲ್ಲಿ 83+ ಮೂವೀಸ್ ರಿಲೀಸ್ ಆಗಿರೋದು. ಸೊ ಜನಗಳಿಗೂ ಕೂಡ ಗೊಂದಲ ಇದೆ, ಯಾವ್ದು ಸಿನಿಮಾ ನೋಡಲಿ ಬಿಡಲಿ ಅನ್ನೋ ಥರದ್ದೆಲ್ಲ. ಸೊ ಇಂತಹ ಒಂದು ಸಿಚುವೇಶನಲ್ಲಿ ಕಾಲಘಟ್ಟದಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿರೋದು, ಪ್ಲಸ್ ಈಗ ಎಲೆಕ್ಷನ್ಸ್ ಕೂಡ ಬರ್ತಾ ಇದೆ. ಸೊ ಯಾವ ರೀತಿ ರಿಸೆಪ್ಷನನ್ನು ಪಡ್ಕೊಳ್ಬಹುದು ಅನ್ನೋ ಒಂದು ಐಡಿಯಾ ಇದೆ ನಿಮಗೆ? ಸೊ ನನಗನ್ಸೋದು ಇದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತ. ಯಾಕಂದರೆ ಇವಾಗ ನೋಡಿ, 83 ಸಿನಿಮಾ ರಿಲೀಸ್ ಆಗಿದೆ ಅಂತ ಹೇಳಿದ್ರೆ 3 ತಿಂಗಳಲ್ಲಿ. ಸೊ ಇವಾಗ ನಮ್ದು ಎಲೆಕ್ಷನ್ ಇದೆ, ಬಟ್ ಎಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ? ಏಪ್ರಿಲ್ 19ಗೆ ಕನ್ನಡದಲ್ಲಿ ಬೆರಳೆಣಿಕೆ ಅಷ್ಟು ಸಿನಿಮಾ ಮಾತ್ರ ರಿಲೀಸ್ ಆಗ್ತಾ ಇರೋದು. ಸೊ ಅದರಲ್ಲಿ ನಮ್ಮದು ಒಂದು. ಸೊ ನೀವು ಹಿಸ್ಟ್ರಿಗೆ ಹೋದರೂ ಕೂಡ ನನ್ನ ನಂಬಿಕೆ ಇರೋದೇನೆಂದರೆ, ಈಗ ಆಡಿಯನ್ಸ್ ಥಿಯೇಟ್ರಿಗೆ ಬಂದು ಯಾಕೆ ಬರ್ತಾ ಇಲ್ಲ ಅನ್ನೋದಕ್ಕಿಂತ ಅದು ಗೊತ್ತಿಲ್ಲ ನನಗೆ ಯಾಕೆ ಬರ್ತಾ ಇಲ್ಲ ಅಂತ. ಬಟ್ ಎಷ್ಟು ಜನ ಬಂದು ಅವ್ರಿಗೆ ಎಷ್ಟು ಪವರ್ಫುಲ್ಲಾಗಿ ತಟ್ಟುತ್ತಾ ಇದೆ ಒಂದು ಕತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮಗೆ ನಂಬಿಕೆ ಇರೋದು ಒಳ್ಳೆ ಕತೆ ನಿಜವಾಗ್ಲೂ ನಿಮಗೆ ತಟ್ಟಿದ್ರೆ ನೀವು ಒಂದು 10 ಜನಕ್ಕಾದರೂ ಹೇಳ್ತೀರಾ. ಸೊ ಆ ಕೆಪಾಸಿಟಿ ನಮ್ಮ ಆಡಿಯನ್ಸ್ಗೆ, ಎಸ್ಪೆಷಲಿ ನಮ್ಮ ಕನ್ನಡ ಆಡಿಯನ್ಸ್ಗೆ ಅದು ಸಿಕ್ಕಾಪಟ್ಟೆ ಇದೆ. ನೀವು ಪಾಸ್ಟಲ್ಲಿ ತೊಗೊಂಡ್ರೆ ನೀವು ರಂಗಿತರಂಗ ಆಗಲಿ, ಲೂಸಿಯಾ ಆಗಲಿ, ಯೂಟರ್ನ್ ಆಗಲಿ, ರಾಮರಾಮರೇ ಆಗಲಿ, ಗರುಡ ಗಮನ ಆಗಲಿ, ಯು ನೇಮ್ ಇಟ್, ಎಲ್ಲ ಚಿಕ್ಕ ಚಿಕ್ಕ ಸಿನಿಮಾಗಳೇ, ಬಟ್ ಎಲ್ಲ ಚೆನ್ನಾಗಿರೋ ಸಿನಿಮಾಗಳು, ಎಲ್ಲರ ಮನಸ್ಸು ಮುಟ್ಟಿರೋಂಥ ಸಿನಿಮಾ. ಸೊ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೋ ಆಡಿಯನ್ಸ್ಗೆ ಇಷ್ಟಪಡಿಸ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಮಾಡಿದ್ರು. ಅವ್ರಿಗೆ ಇಷ್ಟಪಟ್ಟರೆ ಆ ಸಿನಿಮಾ ಓಡುತ್ತೆ. ನಾವು ಆ ಚಿಂತೆ ನಾವು ಮಾಡಿಲ್ಲ. ಸೊ ಬರ್ತಾ ಇಲ್ಲ ಅನ್ನೋ ಚಿಂತೆ ನಮಗಿಲ್ಲ. ಅದು ಆಡಿಯನ್ಸ್ಗೆ ಇಷ್ಟ ಆದರೆ ಅವ್ರು ಕರ್ಕೊಂಡು ಹೋಗ್ತಾರೆ, ಆ ನಂಬಿಕೆ ನಮಗಿದೆ. ಕರೆಕ್ಟ್. ಅದೊಂದೇ ಅಲ್ಲ, ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಇದನ್ನು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಿರೋಂಥ ಒಂದು ಸಿನಿಮಾ. ಈಗ ಕಥೆನ ನಾವು ಹೇಗೆ ಥ್ರೂ ಸೌಂಡ್ ಆ್ಯಂಡ್ ಮ್ಯೂಸಿಕ್ ಬೆಟ್ರಾಗಿ ಹೇಳ್ಬೋದು ಅನ್ನೋಂಥ ಕೆಲವು ಪ್ರಯೋಗಗಳು ಮಾಡಿದ್ದೀವಿ. ರಾಧಾಕೃಷ್ಣನ್ ಅನ್ನೋಂಥ ಭಾಳ ಫೇಮಸ್ ಸೌಂಡ್ ಡಿಸೈನರು ಪರ್ಸ್ನಲ್ ಅಟೆನ್ಷನ್ ಕೊಟ್ಟು ಮಾಡಿರೋಂಥ ಇದು. ಐ ಆಮ್ ವೆರಿ ಕಾನ್ಫಿಡೆಂಟ್ ದಿಸ್ ಬಿ ಅ ವೆರಿ ಗುಡ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಕರೆಕ್ಟ್ ಸರ್. ಕೊನೆಯದಾಗಿ ಈಗ ಈ ಸಿನಿಮಾದ ಕಾನ್ಸೆಪ್ಟ್ ನೀವೇನು ಹೇಳ್ತಿದ್ದೀರಾ, ಕಾರ್ಡಿಯಾಕ್ ಅರೆಸ್ಟ್ ಆಗಿರುವಂತಹ ವ್ಯಕ್ತಿಗೆ ಈ ಥರ ಲಿಕ್ವಿಡ್ ಆಕ್ಸಿಜನ್ ಇಂಜೆಕ್ಟ್ ಮಾಡಿ ಬದುಕಿಸುವಂಥ ಒಂದು ವಿಷಯ ಆಗಿರಬಹುದು. ಜೊತೆಗೆ ಈಗ ಅಪ್ಪು ಸರ್ ಆ್ಯಕ್ಚುಲಿ ತೀರ್ ಹೋಗಿದ್ದು ಕೂಡ ಬಿಕಾಸ್ ಆಫ್ ಕಾರ್ಡಿಯಾಕ್ ಅರೆಸ್ಟ್. ಸೊ ಅದೊಂದು ವಿಷಯ. ಪ್ಲಸ್ ನಿಮ್ಮ ಸಿನಿಮಾಗೆ ಅವರು, ಅಂದರೆ ನಿಮ್ಮ ಸಿನಿಮಾನೇ ಲೈಕ್ ಅವರ ಒಂದು ಪ್ರೊಡಕ್ಷನ್ ಬ್ಯಾನರ್ಗೆ ಅವರು ಕೊನೆಯದಾಗಿ ಕೇಳಿದಂತಹ ಒಂದು ಸ್ಕ್ರಿಪ್ಟ್. ಸೊ ಇದನ್ನೆಲ್ಲ ಕನೆಕ್ಟ್ ಮಾಡಿ ನೋಡುವಾಗ ಅಂದರೆ ಕನ್ನಡ ಇಂಡಸ್ಟ್ರಿಗೆ ಆ್ಯಕ್ಚುಲಿ ತುಂಬ ದೊಡ್ಡ ಲಾಸ್ ಆಗಿದೆ ಇನ್ ಟರ್ಮ್ಸ್ ಆಫ್ ಸಿನಿಮಾ ಕಂಪ್ಯಾರಿಟಿವ್ಲಿ. ಸೊ ಹೆಂಗೆ ಇದನ್ನು ಕನೆಕ್ಟ್ ಮಾಡ್ಕೊಳ್ಳೋಕೆ, ಅಂದರೆ ನನಗೆ ಯಾವಾಗಲೂ ಅದು ಆ ಟ್ರೈಲರ್ ನೋಡಿದಾಗ, ನೀವು ಪ್ರೆಸ್ ಮೀಟಲ್ಲಿ ಮಾತಾಡಿದಾಗ ಅದೇ ಅನಿಸ್ತಿತ್ತು, ಇದು ಮೊದಲೇ ಬಂದಿರ್ತಿದ್ರೆ ಅಟ್ಲೀಸ್ಟ್ ಪುನೀತ್ ರಾಜ್ಕುಮಾರ್ ಸರ್ಗೆ ಅಂದರೆ ಯೂಸ್ ಆಗ್ತಿತ್ತಲ್ಲ, ಇದು ನಿಜವಾಗ್ಲೂ ಅಕಸ್ಮಾತ್ ಇವಾಗ ಆಗಿರ್ತಿದ್ರೆ ಅನ್ನೋ ಥರ ಎಲ್ಲ ನನಗೆ ಅದೇ ಫೀಲ್ ಬರ್ತಾ ಇತ್ತು ಆ್ಯಕ್ಚುಲಿ ಎಲ್ರಿಗೂ. ಸೊ ಇದನ್ನು ಹೆಂಗೆ ವಿಶ್ಲೇಷಣೆ ಮಾಡ್ತೀರಾ ನೀವು? ಆ್ಯಕ್ಚುಲಿ ಇದು ಹೇಳಬೇಕಂದ್ರೆ, ಇದು ಪ್ರತಿಯೊಂದು ಫ್ಯಾಮಿಲಿಲೂ ನಾವು ಒಬ್ಬರನ್ನ ಯಾರನ್ನೋ ಈ ಥರ ಕಳ್ಕೊಂಡಿರ್ತೀವಿ. ನನ್ನದೇ ಆದಂಥ ಸ್ವಂತ ನಮ್ಮ ಕಸಿನ್ ಬ್ರದರ್ಗೂ ಈ ಥರ ಆಗಿದೆ. ಅಪ್ಪು ಸರ್ಗಾಗಿದ್ದು ನಾವು ಎಲ್ರಿಗೂ ಒಂದು ಇಟ್ಸ್ ಅ ನ್ಯಾಷನಲ್ ಲಾಸ್, ಅದಕ್ಕೆ ನೆನ್ಪಿಟ್ಕೊತೀವಿ. ಬಟ್ ಇಲ್ಲಿ ಮನೆಯಲ್ಲೂ ಆಗಿರೋಂಥ ಒಂದು ಕತೆ, ಅದನ್ನೇ ಹೇಳಬೇಕು ಅನ್ನೋ ಪ್ರಯತ್ನ. ಥ್ಯಾಂಕ್ ಯು ಸೊ ಮಚ್ ಸರ್ ಇಬ್ಬರಿಗೂ ಕೂಡ. ಸೊ ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಅಂತೂ ಬರ್ತಾ ಇದೆ ಟ್ರೈಲರ್ ನೋಡುವಾಗ. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಇಬ್ರಿಗೂ. ಖಂಡಿತ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಟ್ರೈಲರ್ ಏನೂ ಇಲ್ಲ ಅನ್ಸುತ್ತೆ. ಆ ಥರ ಅದು ನಮ್ಮ ನಂಬಿಕೆ. ಬಟ್ ಹೋಪ್ ಸೊ ಇಟ್ ವರ್ಕ್ಸ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯವನ್ನು ಇಷ್ಟು ಕಾಲ ಕೊಟ್ಟು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಸೊ ಒಳ್ಳೇದಾಗಲಿ ಇಬ್ಬರಿಗೆ. ಇಲ್ಲ, ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿ ಕೇಳಿದ್ರಿ. ಸೊ ಸ್ನೇಹಿತರೆ, ಇದಿಷ್ಟು ರಾಘವ್ ನಾಯಕ್ ಮತ್ತು ಪ್ರಶಾಂತ್ ರಾಜ್ ಅವರ ಮಾತುಗಳಾಗಿತ್ತು. ಇದೇ ಏಪ್ರಿಲ್ 19ನೇ ತಾರೀಕು ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಿರ್ಮಾಣದ ಓಟು ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಸೊ ಈ ಒಂದು ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ. ಧನ್ಯವಾದಗಳು.